ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಾವೀಗ ಪೈಥಾನ್ ಪ್ರೋಗ್ರಾಮ್ ಮೂಲಕ ಈ ಸ್ಟಾರ್ ಫಾರ್ಮ್ಯಾಟ್ನ ಯಾವ ರೀತಿ ಡಿಸ್ಪ್ಲೇ ಮಾಡೋದು ಅಂತ ಹಂತವಾಗಿ ನೋಡ್ತಾ ಹೋಗೋಣ. ಈ ಪ್ರಿಂಟ್ ಸ್ಟೇಟ್ಮೆಂಟ್ನ ಸಿಂಗಲ್ ಕೋಟ್ನಲ್ಲಿ ಒಂದು ಸ್ಟಾರ್ನ ಹಾಕಿರೋದ್ರಿಂದ ಈ ಸ್ಟೇಟ್ಮೆಂಟ್ ಒಂದು ಸ್ಟಾರ್ನ ಪ್ರಿಂಟ್ ಮಾಡುತ್ತೆ. ಒಂದೇ ರೋನಲ್ಲಿ 5 ಸ್ಟಾರ್ಗಳು ಬೇಕಾಗಿರೋದ್ರಿಂದ ಸಿಂಗಲ್ ಕೋಟ್ನಲ್ಲಿ 5 ಸ್ಟಾರ್ಗಳನ್ನ ಹಾಕಿದರೆ ಒಂದೇ ರೋನಲ್ಲಿ 5 ಸ್ಟಾರ್ಗಳು ಪ್ರಿಂಟ್ ಆಗ್ತವೆ. ಈ ಸ್ಟೇಟ್ಮೆಂಟ್ನ ಸ್ವಲ್ಪ ಎಫಿಷಿಯಂಟ್ ಸ್ಟೇಟ್ಮೆಂಟ್ ಆಗಿ ಮಾಡೋದಾದರೆ ಸಿಂಗಲ್ ಕೋಟ್ನಲ್ಲಿ ಒಂದೇ ಒಂದು ಸ್ಟಾರ್ನ ಉಳಿಸ್ಕೊಂಡು ಸಿಂಗಲ್ ಕೋಟ್ನ ಹೊರಗಡೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಸ್ಟಾರ್ ಹಾಕಿ ನಂತರ 5 ಹಾಕಿದ್ರೆ ಹಿಂದಿನ ಸ್ಟೇಟ್ಮೆಂಟ್ ರೀತಿಯೇ ಒಂದೇ ರೋನಲ್ಲಿ 5 ಸ್ಟಾರ್ಗಳು ಪ್ರಿಂಟ್ ಆಗ್ತವೆ. ಸ್ಟಾರ್ಗಳ ನಡುವೆ ಸ್ಪೇಸ್ ಬೇಕಾಗಿರೋದ್ರಿಂದ ಸಿಂಗಲ್ ಕೋಟ್ನಲ್ಲಿ ಸ್ಟಾರ್ ಆದ ನಂತರ ಸ್ಪೇಸ್ ಕೊಟ್ಟರೆ ಸ್ಟಾರ್ಗಳ ನಡುವೆ ಸ್ಪೇಸ್ಗಳು ಪ್ರಿಂಟ್ ಆಗ್ತವೆ. ಇಲ್ಲಿಗೆ ಒಂದು ರೋ ನಮಗೆ ಬೇಕಾಗಿರೋ ರೀತಿಯಲ್ಲಿ ಪ್ರಿಂಟ್ ಆಗಿದೆ. ಹಾಗಾದರೆ ಇದೊಂದು ಸ್ಟೇಟ್ಮೆಂಟ್ನ ಉಳಿಸ್ಕೊಂಡು ಉಳಿದೆಲ್ಲ ಹಿಂದಿನ ಸ್ಟೇಟ್ಮೆಂಟ್ಗಳನ್ನ ಎರೇಸ್ ಮಾಡೋಣ. ಇದೇ ಒಂದೇ ಒಂದು ಸ್ಟೇಟ್ಮೆಂಟ್ನ 5 ಸಾರಿ ಹಾಕಿದರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋ ರೀತಿ ಸ್ಟಾರ್ಗಳ ಪ್ಯಾಟರ್ನ್ ಪ್ರಿಂಟ್ ಆಗುತ್ತೆ. ಆದರೆ ಈ ಪ್ರೋಗ್ರಾಮ್ನ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಒಂದೇ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ನ 5 ಸಾರಿ ಸೈಕಲ್ ಆಗ್ತಕ್ಕಂತಹ ಫಾರ್ ಸ್ಟೇಟ್ಮೆಂಟ್ನ ಒಳಗಡೆ ಹಾಕಿದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋ ರೀತಿಯಲ್ಲೇ ರಿಸಲ್ಟ್ ಬರುತ್ತೆ. ಫಾರ್ ಸ್ಟೇಟ್ಮೆಂಟ್ ಈ ರೀತಿ ಇದೆ: ಫಾರ್ ಇನ್ ರೇಂಜ್ ವಿತಿನ್ ದ ಬ್ರಾಕೆಟ್ 1, 5 + 1, 1 ಅಂದರೆ ಐ ವ್ಯಾಲ್ಯೂ 1ರಿಂದ ಸ್ಟಾರ್ಟ್ ಆಗಿ ಒಂದೊಂದು ಇನ್ಕ್ರಿಮೆಂಟ್ ಆಗುತ್ತಾ 5ರಲ್ಲಿ ಎಂಡ್ ಆಗುತ್ತೆ. ಫಾರ್ ಈಚ್ ವ್ಯಾಲ್ಯೂ ಆಫ್ ಐ ದಿಸ್ ಪ್ರಿಂಟ್ ಸ್ಟೇಟ್ಮೆಂಟ್ ವಿಲ್ ಡಿಸ್ಪ್ಲೇ 5 ಸ್ಟಾರ್ಸ್ ಈಚ್ ಟೈಮ್. ಹಾಗಾದರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದ ರೀತಿಯಲ್ಲೇ ರಿಸಲ್ಟ್ ಬಂದಿದೆ. ನಾವೀಗ ಈ ಪ್ರೋಗ್ರಾಮ್ನ ರನ್ ಮಾಡಿ ನೋಡೋಣ. ನೋಡಿ, ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದ ರೀತಿಯಲ್ಲೇ ಸ್ಟಾರ್ಗಳ ಪ್ಯಾಟರ್ನ್ ಬಂದಿದೆ. ಈ ಸ್ಟಾರ್ ಸಿಂಬಲ್ನ ಬದಲಾಗಿ ಡಾಲರ್ ಸಿಂಬಲ್ನ ಹಾಕಿದ್ರೆ ರಿಸಲ್ಟ್ ಈ ರೀತಿ ಬರುತ್ತೆ. ಅದೇ ರೀತಿ ಡಾಲರ್ ಸಿಂಬಲ್ನ ಬದಲಾಗಿ ನಂಬರ್ ಸೈನ್ನ ಅಥವಾ ಹ್ಯಾಶ್ ಸಿಂಬಲ್ನ ಹಾಕಿದ್ರೆ ರಿಸಲ್ಟ್ ಈ ರೀತಿ ಆಗುತ್ತೆ. ಈ ಹ್ಯಾಶ್ ಸಿಂಬಲ್ನ ಕ್ಯಾಪಿಟಲ್ ಎ ನಿಂದ ರೀಪ್ಲೇಸ್ ಮಾಡಿದ್ರೆ ರಿಸಲ್ಟ್ ಈ ರೀತಿ ಆಗುತ್ತೆ. ದಟ್ಸ್ ಇಟ್. ಈ ವಿಡಿಯೋ ಮುಗಿಸೋ ಮೊದಲು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್: ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಾಧ್ಯ ಆದ್ರೆ ಕಾಮೆಂಟ್ ಮಾಡಿ, ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ನಿಮ್ಮ ಪ್ರೋತ್ಸಾಹ ನಮಗೆ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡಲು ಸಹಾಯವಾಗುತ್ತೆ. ಧನ್ಯವಾದಗಳು.